ಮಗಳ ಜನ್ಮದಿನ ಅಂತ ಹೇಳಿ ಖುಷಿಯಿಂದ ತೆರಳಿದ್ದಂತ ತಂದೆ ಮರಳಿ ಬಾರದ ಲೋಕಕ್ಕೆ ಪಯಣ ಮಾಡಿದ್ದಾನೆ. ಹುಬ್ಬಳ್ಳಿಯ ಹೊರವಲಯದಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಮಂಜುನಾಥ್ ಅಲಿಯಾಸ್ ಸಾರಥಿ ಅಂತ ಹೇಳಿ ದುರ್ಮರಣ ಹೊಂದಿರುವಂತಹ ವ್ಯಕ್ತಿ. ಮಂಜುನಾಥ್ ಬೇರೆ ಯಾರೂ ಅಲ್ಲ, ಹುಬ್ಬಳ್ಳಿಯ ಶಾಸಕ ಮಹೇಶ್ ತೆಂಗಿನಕಾಯಿ ಕಾರು ಚಾಲಕ ಮಂಜುನಾಥ್. ಕೇಕ್ ತೆಗೆದುಕೊಂಡು ಹೋಗ್ತಾ ಇದ್ದಂತೆ ವೇಳೆ ದುರ್ಘಟನೆ ಸಂಭವಿಸಿದೆ. ರಸ್ತೆಯ ಡಿವೈಡರ್ಗೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಮಂಜುನಾಥ್ ಸಾವನ್ನಪ್ಪಿದ್ದಾನೆ. ಮಗಳ ಸಂಭ್ರಮ, ಮಗಳ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಮಗಳು ಕೂಡ ಕಾಯ್ತಾ ಇದ್ಲು, ತಂದೆ ಬರ್ತಾನೆ, ಕೇಕ್ ತರ್ತಾನೆ, ತಂದೆ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಮಗಳು ಕೂಡ ಖುಷಿಯಿಂದ ಕಾಯ್ತಾ ಇದ್ದು ಅಂತ ಅನಿಸುತ್ತೆ. ಆದರೆ ಈ ಸಂದರ್ಭದಲ್ಲಿ ತಂದೆ ಮನೆಗೆ ತಲುಪಿಲ್ಲ, ಬದಲಿಗೆ ಮಸಣಕ್ಕೆ ತಲುಪಿದ್ದಾನೆ. ನಿಜಕ್ಕೂ ಕೂಡ ಇದೊಂದು ಹೃದಯ ವಿದ್ರಾವಕ ಘಟನೆ. ಮನೆಗೆ ಹೋಗುತ್ತಿದ್ದಂಥ ವೇಳೆ, ಬೈಕ್ನಲ್ಲಿ ಹೋಗುತ್ತಿದ್ದ ವೇಳೆ ಘಟನೆ ಈಗ ಸಂಭವಿಸಿದೆ. ಮಹೇಶ್ ತೆಂಗಿನಕಾಯಿಯ ಕಾರು ಚಾಲಕ ಮಂಜುನಾಥ್ ಕೇಕ್ ತೆಗೆದುಕೊಂಡು ಮಗಳ ಬರ್ತ್ಡೇ ಮಾಡಬೇಕು ಅಂತ ಹೇಳಿ ಹೊರಡ್ತಾ ಇದ್ರು. ಆ ಸಂದರ್ಭದಲ್ಲಿ ಡಿವೈಡರ್ಗೆ ಡಿಕ್ಕಿ ಆಗಿದೆ. ರಾತ್ರಿ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ ಇದು. ಹೆಲ್ಮೆಟ್ ಧರಿಸಿದ್ರಾ ಇಲ್ವಾ ನೋಡಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಬಹುತೇಕ ಸಂದರ್ಭಗಳಲ್ಲಿ ರೋಡ್ ಟ್ರಾನ್ಸ್ಪೋರ್ಟ್ ಆಕ್ಸಿಡೆಂಟ್ಗಳಲ್ಲಿ, RTA ಬಹುತೇಕ ಹೆಡ್ ಇಂಜುರಿಯಿಂದ, ತಲೆಗೆ ಪೆಟ್ಟಾಗೋದ್ರಿಂದ ಸಾವನ್ನಪ್ಪೋದು ಬಹಳಷ್ಟು ಸಂಖ್ಯೆಯಲ್ಲಿ ಜಾಸ್ತಿ ಆಗಿರುತ್ತೆ. ಸೊ ಈತನು ಕೂಡ ಒಬ್ಬ ಅನೇಕ ವರ್ಷಗಳ ಕಾಲ ಮಹೇಶ್ ತೆಂಗಿನಕಾಯಿ ಅವರ ಜೊತೆ ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದ, ಜನಗಳ ಜೊತೆ ಇರ್ತಾ ಇದ್ದ. ಬಟ್ ಇಂಥದ್ದೊಂದು ಘಟನೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಮಂಜುನಾಥ್ ಅಲಿಯಾಸ್ ಸಾರಥಿ ಇವತ್ತು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಎಲ್ಲರಿಗೂ ಪ್ರೀತಿ ಮುಂಚೆ ಎಲ್ಲರಿಗೂ ಪ್ರೀತಿ ಮುಂಚೆ ಆರಿಸ್ ಮನೆಯಿಂದ ಮನೆಗೆ ಬಂದಿರಿ, ನಮ್ಮ ಮನೆಗೆ ಬರ್ತೀರಿ ಅಂದ್ರೆ ಅವ್ನು ಬಂದು ತೊಗೊಂಡ್ಬರ್ತಾನೆ, ಇನ್ನೊಂದು ಬರ್ತಾನೆ ಅಂದ್ರೆ